ಇತ್ತೀಚೆಗೆ ಕಾಕ್ರೋಚ್ ಜನತಾ ಪಾರ್ಟಿಯವರು ಒಂದು ಹೋರಾಟವನ್ನು ಕೈಗೊಂಡಿದ್ದರು. ಈ ಹೋರಾಟ ನಿನ್ನೆ ಗಲಾಟೆಯಲ್ಲಿ ಪರಿವರ್ತನೆಗೊಂಡಿದೆ, ದಂಗೆಯಲ್ಲೇ ಪರಿವರ್ತನೆಗೊಂಡಿದೆ. ಹೀಗಾಗಿ ನಾನು ಮಾತನಾಡಲು ನಿರ್ಧರಿಸಿದೆ. ಮುಖ್ಯವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ನೀಟ್ ಪರೀಕ್ಷೆಯ ಬಗ್ಗೆ ಎತ್ತಿರುವ ಪ್ರಶ್ನೆಗಳಲ್ಲಿ ಸೂಸೈಡ್, ವಿದ್ಯಾರ್ಥಿಗಳ ಸೂಸೈಡ್ ಮತ್ತು ಪೇಪರ್ ಲೀಕ್ ಬಗ್ಗೆ. ಈ ರೀತಿಯ ಪೇಪರ್ ಲೀಕ್ಗಳು ಮತ್ತು ವಿದ್ಯಾರ್ಥಿಗಳ ಸೂಸೈಡ್ ಕೇವಲ ನೀಟ್ ಪರೀಕ್ಷೆಯಲ್ಲಿ ಮಾತ್ರ ಅಲ್ಲ, ಎಲ್ಲ ಪರೀಕ್ಷೆಗಳಲ್ಲೂ ಆಗ್ತಾ ಇದೆ. ಅದನ್ನು ಅಡ್ರೆಸ್ ಮಾಡಬೇಕು, ಬರೀ ನೀಟ್ ಎಕ್ಸಾಮ್ ಮಾತ್ರ ಅಲ್ಲ. ಆದರೆ ಅವರು ಹೋಗ್ತಾ ಇರೋ ದಾರಿ ಸರಿ ಇಲ್ಲ. ಕಾಕ್ರೋಚ್ ಜನತಾ ಪಾರ್ಟಿಗೆ ಜನತಾ ಪಾರ್ಟಿ ಅನ್ನೋ ಹೆಸರು ಬರಲು ಕಾರಣ ಜಸ್ಟಿಸ್ ಸೂರ್ಯಕಾಂತ್ ಅವರು ಹೇಳಿದ ಕಾಕ್ರೋಚ್ ಅನ್ನುವ ಪದ ಬಳಕೆ. ಒಂದು ನ್ಯಾಯಾಧೀಶರಾಗಿ ನ್ಯಾಯಪೀಠದಲ್ಲಿ ಉನ್ನತ ಹುದ್ದೆಯಲ್ಲಿ ಕುಳಿತುಬಿಟ್ಟು ಕೋರ್ಟ್ನ ಡೆಕೋರಮನ್ನು ಮೇಂಟೈನ್ ಮಾಡುವ ಬದಲಿಗೆ ಆ ರೀತಿಯಾಗಿ ಕ್ಷುಲ್ಲಕ ಹೇಳಿಕೆ ನೀಡಿದ್ದು ಕೋರ್ಟ್ನ ಘನತೆಗೆ ಧಕ್ಕೆ ಬಂದಿದೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಕೇವಲ ಕಕ್ಷಿದಾರರಿಗೆ, ವಕೀಲರಿಗೆ ಅಥವಾ ಪೊಲೀಸರು ಅಥವಾ ಸಾಕ್ಷಿ ನುಡಿಯುವ ಜನರಿಗೆ ಮಾತ್ರ ಅಲ್ಲ. ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನೋದು ನ್ಯಾಯಾಧೀಶರು ಯಾವಾಗ ಕೋರ್ಟ್ನ ಗೌರವ ಮತ್ತು ಘನತೆಗೆ ಧಕ್ಕೆ ತರ್ತಾರೆ ಆಗ ಅವರ ಮೇಲೆ ಅನ್ವಯ ಆಗಬೇಕು. ಮತ್ತು ಈಗ ಇವರ ಕಾಕ್ರೋಚ್ ಹೇಳಿಕೆಯಿಂದ ಅದು ಮುಂದುವರೆದು ದೊಡ್ಡದಾಗಿ ಕಾನೂನು ಮತ್ತು ಸುವ್ಯವಸ್ಥೆಗೆ ತೊಂದರೆಯಾಗಿದೆ. ದೆಹಲಿಯಲ್ಲಿ ಒಂದು ರೀತಿಯ ಅರಾಜಕತೆಯ ವಾತಾವರಣ ನಿರ್ಮಾಣವಾಗಿದೆ. ಹಾಗಾಗಿ ನಾನು BJP ಮತ್ತು ಕಾಂಗ್ರೆಸ್ಗರಲ್ಲಿ ಕೇಳೋದೇನಂತ ಹೇಳಿದರೆ, ಲೋಕಸಭೆಯಲ್ಲಿ ಇಂಪೀಚ್ಮೆಂಟ್ ಮೋಷನನ್ನು ಮಂಡನೆ ಮಾಡಿ ಎಗೇನ್ಸ್ಟ್ ಸೂರ್ಯಕಾಂತ್ ಅವರ ಮೇಲೆ. ಆಗ ಇನ್ಮೇಲೆ ಇದು ಕೇವಲ ಒಬ್ಬ ಜುಡಿಷಿಯರಿ ಅಥವಾ ನ್ಯಾಯಾಧೀಶರ ಘಟನೆ ಅಲ್ಲ. ಬಹಳಷ್ಟು ಜಡ್ಜ್ಗಳು ಇದೇ ರೀತಿ ಏನೇನೋ ನ್ಯಾಯಪೀಠದ ಮೇಲೆ ಕುಳಿತುಕೊಂಡ್ಬಿಟ್ಟು ರಾಜಕೀಯ ಸ್ಟೇಟ್ಮೆಂಟ್ಗಳನ್ನು ಕೊಡೋದನ್ನು ಸಹ ನಾನು ನೋಡಿದ್ದೇನೆ. ಇದಕ್ಕೆ ಒಂದು ಬ್ರೇಕ್ ಆಗಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಇಂಪೀಚ್ಮೆಂಟ್ ಮೋಷನನ್ನು ಮಂಡನೆ ಮಾಡಬೇಕು. ಸಾಧ್ಯವಾದ ಅದನ್ನು ಧರ್ಮೇಶ್ ಪ್ರಧಾನ್ ಅವರೇ ಮಂಡನೆ ಮಾಡೋದು ಸೂಕ್ತ ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ. ಅದೇ ರೀತಿ ಎರಡನೇದಾಗಿ, ನೀಟ್ ಪರೀಕ್ಷೆ ಪ್ರಾರಂಭವಾದಾಗ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಮುಖ್ಯವಾಗಿ ತಮಿಳುನಾಡಿನಲ್ಲಿ ಸ್ಟಾಲಿನ್ ಅವರು ಅದನ್ನು ವಿರೋಧಿಸಿದರು. ಈಗ ಕೇವಲ ಪೇಪರ್ ಲೀಕ್ ಮತ್ತು ಆತ್ಮಹತ್ಯೆ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದಾರೆ ಎಲ್ಲರೂ. ಇಲ್ಲ, ಆ ನೀಟ್ ಅನ್ನುವ ಶಿಕ್ಷಣ ಪದ್ಧತಿ, ಎಕ್ಸಾಮಿನೇಷನ್ ಪದ್ಧತಿ ದಕ್ಷಿಣ ಭಾರತೀಯರಿಗೆ ಮಾರಕವಾಗಿದೆ. 2017ರಿಂದ ಪ್ರಾರಂಭವಾಗಿ ಇಲ್ಲಿಯವರೆಗೂ ಎಷ್ಟು ದಕ್ಷಿಣ ಭಾರತೀಯರು, ಇಲ್ಲಿನ ಯುವ ಶಕ್ತಿ, ಇಲ್ಲಿನ ಯುವ ಜನರು ವೈದ್ಯರಾಗಿದ್ದಾರೆ ಎನ್ನುವುದನ್ನು ಪರಿಶೀಲನೆ ಮಾಡಬೇಕಾದ ಸಮಯ ಈಗ ಬಂದಿದೆ. ಆ ಕುರಿತಾಗಿ ಕೆಲವು ವರದಿಗಳನ್ನು ಪ್ರತಿ ದಕ್ಷಿಣ ಭಾರತದ ರಾಜ್ಯಗಳು ಮಂಡನೆ ಮಾಡಬೇಕು, ಪರಿಶೀಲನೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ನಾನು ನರೇಂದ್ರ ಮೋದಿಯವರಲ್ಲಿ ವಿನಂತಿಸಿಕೊಳ್ಳೋದು ಏನಂತ ಹೇಳಿದರೆ, ನೀವು ಉತ್ತರ ಭಾರತೀಯರಿಗೆ ಅನುಕೂಲ ಆಗಲಿ ಅಂಥೇಳಿ ಈ ನೀಟ್ ಪರೀಕ್ಷೆಯನ್ನು ತಂದ್ರಿ, ಆದರೆ ಇವತ್ತು ಅವರೇ ನಿಮಗೆ ಒಂದು ಅಗ್ನಿ ಪರೀಕ್ಷೆಯನ್ನು ತಂದುಬಿಟ್ಟಿದ್ದಾರೆ. ಜಿರಳೆಗಳು ಅಂತ ಹೇಳಿಬಿಟ್ಟು ನಿಮಗೇನೆ ತೊಂದರೆ ಕೊಡ್ತಾ ಇದ್ದಾರೆ. ದಂಡಂ ದಶಗುಣಂ ಅನ್ನುವ ರೀತಿಯಲ್ಲಿ ಈಗ ಆ ನೀಟ್ ಪರೀಕ್ಷಾ ಪದ್ಧತಿಯನ್ನೇ ರದ್ದುಗೊಳಿಸಿ, ಆಗ ಅವರಿಗೆ ಬುದ್ಧಿ ಬರ್ತದೆ. ಸೊ ನೀವೇನಾದರೂ ನೀಟ್ ಪರೀಕ್ಷಾ ಪದ್ಧತಿಯನ್ನೇ ರದ್ದುಗೊಳಿಸಿದರೆ ನಾನು ನಿಮಗೆ ಬೆಂಬಲ ನೀಡುತ್ತೇನೆ ಮೋದಿಜಿ. ಪೊಲೀಸರು ಇನ್ನು ಈ ಹೋರಾಟದ ಸಂದರ್ಭದಲ್ಲಿ ನಾನು ಗಮನಿಸಿದ ಅಂಶ, ನಿನ್ನೆ ಪೊಲೀಸರು ಹೊಡೆದ್ರು ಅಂತ ಹೇಳಿ ಬಂತು. ಆದರೆ 2 ದಿನದ ಹಿಂದೆ ಈ ಅಭಿಜಿತ್ ದೀಪ್ಕೆ ಮತ್ತು ಅವನ ಸಂಗಡಿಗರೇ ಸೇರಿಬಿಟ್ಟು ಪೊಲೀಸರನ್ನು ಕಿಚಾಯಿಸ್ತಾ ಇದ್ರು. ಜೋರು ಮಳೆ ಬಂದಿತ್ತು ಅಂತ ಈ ಜಿರಳೆ ಹೋರಾಟಗಾರರೆಲ್ಲ ಮಳೆಯಲ್ಲಿ ನೆಂದಿದ್ರು. ಈ ಪೊಲೀಸರು ಪಕ್ಕದಲ್ಲೇ ನಿಂತಿದ್ದಾರೆ. ಅವರು ಟೆಂಟಲ್ಲಿ ಇದ್ರು ಅಂತ ಹೇಳಿ ಏನು ಮಾಡೋಕ್ಕೆ ಹೋಗಲಿಲ್ಲ, ಹೊಡೆಯೋಕ್ಕೆ ಹೋಗಲಿಲ್ಲ, ಸುಮ್ಮನೆ ನಿಂತಿದ್ರು. ಅದರಲ್ಲಿ ಒಬ್ಬ ಪೊಲೀಸನ ಹೊಟ್ಟೆ ದೊಡ್ಡದಿತ್ತು ಅಂತ ಹೇಳಿ ಅವನನ್ನು ಈ ಅಭಿಜಿತ್ ದೀಪ್ಕೆಯ ಸ್ನೇಹಿತ ಕಿಚಾಯಿಸ್ತಾ ಹೇಳ್ತಾ ಇದ್ದಾನೆ, ನೋಡಿ ಎಷ್ಟು ದೊಡ್ಡ ಹೊಟ್ಟೆ ಇದೆ ಅಂತ ಹೇಳಿ. ಇವರು ಫಿಲ್ಮ್ ಆ್ಯಕ್ಟರ್ಗಳು ಏನಾದರೂ ಒಂದು ಸುತ್ತು ದಪ್ಪ ಆದರೆ ಅವರ ಬಗ್ಗೆ ಯಾರಾದರೂ ಕಮೆಂಟ್ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಅದು ಬಾಡಿ ಶೇಮಿಂಗ್ ಅಂತ ಇದೇ ಜಿರಳೆಗಳು, ಲಿಬರಲ್ಗಳು ಜಗಳಕ್ಕೆ ಬರ್ತಾರೆ, ಉಪನ್ಯಾಸ ನೀಡ್ತಾರೆ. ಈಗ ನಿಮಗೆ ಪೊಲೀಸರು ಹೊಟ್ಟೆಯ ಬಗ್ಗೆ ಮಾತನಾಡುವಾಗ ಅದು ಬಾಡಿ ಶೇಮಿಂಗ್ ಅಂತ ಅನಿಸೋದಿಲ್ವಾ? ಅಲ್ಲಿ ಹೆಣ್ಣು ಮಕ್ಕಳು ಸೀರೆಯಲ್ಲಿ ನಿಂತಿದ್ದಾರೆ, ಅವರು ಯೂನಿಫಾರ್ಮಲ್ಲಿ ಹಾಕ್ಕೊಂಡ್ಬಿಟ್ಟು ಅವರ ಸೀರೆ ಒದ್ದೆ ಆಗಿಲ್ಲ ಅಂತ. ಜಿರಳೆಗಳಿಗೆ ರೇನ್ ಡ್ಯಾನ್ಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡಿ, ಪೊಲೀಸರು ಯಾಕೆ ನಿಮ್ಮ ಜೊತೆ ಮಳೆಯಲ್ಲಿ ಒದ್ದೆ ಆಗಬೇಕು? ಈಗ 1 ತಿಂಗಳು ನೀವು ಒಂದು ಹೋರಾಟ ಮಾಡಿದ್ರಂತ ನೀವು ಇಷ್ಟು ಹಾರಾಟ ಮಾಡ್ತಾ ಇದ್ದೀರಾ. ವರ್ಷಂಪ್ರತಿ ಇಡೀ ದಿನ ಅಲ್ಲಿ ಚಳಿ, ಮಳೆ, ಗಾಳಿ ಅಂತ ನೋಡದೆ ಪೊಲೀಸರು ಬಂದೋಬಸ್ತ್ ಮಾಡ್ತಾರೆ, ದಿನ ಹೋರಾಟ ಮಾಡ್ತಾರೆ, ಅವರ ಜೀವನವೇ ಹೋರಾಟ. ಅದರ ಬಗ್ಗೆ ಯಾಕೆ ನೀವು ಯಾರು ಮಾತಾಡೋದಿಲ್ಲ? ಇದು ಏನಲ್ಲ, ಜಿರಳೆ ಅಂತ ಹೇಳಿದ್ರೆ ಯಾವ ಹೆಣ್ಣು ಮಕ್ಕಳಿಗಂತೂ ಇಷ್ಟನೇ ಇಲ್ಲ. ನನಗೆ ಇಷ್ಟ ಇಲ್ಲ, ನಿಮ್ಗೆ ಯಾರಿಗೆ ಇಷ್ಟ ಇದೆ ಅಂತ ನಂಗೆ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ. ಕಾಂಗ್ರೆಸ್ಸಿಗರಿಗೆ ಇಷ್ಟ ಆಗಿಬಿಟ್ಟಿದೆ, ಅರವಿಂದ್ ಕೇಜ್ರಿವಾಲ್ಗೆ ಜಿರಳೆ ಇಷ್ಟ ಆಗಿಬಿಟ್ಟಿದೆ. ಪೊರಕೆ ತರ್ತೇನೆ, ಭ್ರಷ್ಟಾಚಾರ ಗುಡಿಸ್ತೇನೆ ಅಂತ ಹೇಳ್ತಾ ಇದ್ದ ಅರವಿಂದ್ ಕೇಜ್ರಿವಾಲ್ ಇದು ಪೊರಕೆಗೆ ಮೂಲೆಯಲ್ಲಿ ಕೂತಿದೆ, ಅದರ ಮೇಲೆಲ್ಲ ಜಿರಳೆನೇ ಹರಿದಾಡ್ತಾ ಇದೆ ಇವತ್ತು. ಇದು ಅಷ್ಟೇ, ಇದಂತ ಹೇಳಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ. ಇದು ನಾನು
ಜಿರಳೆ ಅಲ್ಲ, ಮಹಿಳೆ. ಸೊ ನನಗೆ ಜಿರಳೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ನಾನು ಜಿರಳೆಯನ್ನು ಹೊಡೆಯೋಕ್ಕೆ ಬಳಸೋದು ಪರಕೆ ಇಲ್ಲದ್ರೆ ಮೆಟ್ಟು. ಈಗ ಪೊರಕೆ ಮೂಲೆಯಲ್ಲಿ ಕೂತಿದೆ, ನೆಕ್ಸ್ಟ್ ಜಿರಳೆ ಅಂತ ಹೇಳಿದರೆ ಮೆಟ್ಟು ತಗೊಂಡು ಹೊಡಿತೇನೆ ಅಷ್ಟೇ. ಮತ್ತು ಇನ್ನೊಂದು, ಪೊಲೀಸರಿಗೆ ಹೇಳೋದಷ್ಟೇ, ನೀವು ಲಾಠಿ ಚಾರ್ಜ್, ಟಿಯರ್ ಗ್ಯಾಸ್ ಎಲ್ಲ ಯೂಸ್ ಮಾಡಿದರೆ ಅವರಿಗೆ ಬಹಳ ಬೇಸರ ಆಗ್ತದೆ. ಕಾಂಗ್ರೆಸ್ಸಿಗರಿಗೆಲ್ಲ ಟಿಯರ್ ಗ್ಯಾಸ್ ಯೂಸ್ ಮಾಡಿದ್ರು, ಲಾಠಿ ಚಾರ್ಜ್ ಮಾಡಿದ್ರು ಅಂತೇಳಿ. ಒಂದು ಕೆಲಸ ಮಾಡಿ, ಪೊಲೀಸರು ಬೂಟ್ ತೆಗೆದು ಪಕ್ಕದಲ್ಲಿ ಇಡಿ, ಮೆಟ್ಟು ಹಾಕೊಂಡು ಬನ್ನಿ, ಮೆಟ್ಟಲ್ಲಿ ಹೊಡೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.